ವೀಕ್ಷಕರೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬ ಹೇಳಿದ ಹಾಗೆಯೇ ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಹೇಳ್ಬೋದು. ಧನಧಾನ್ಯ, ಆರೋಗ್ಯ, ಸಂಪತ್ತು, ಸಂತೃಪ್ತಿಗಾಗಿ ಈ ವರಮಹಾಲಕ್ಷ್ಮಿಯನ್ನ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಅದರಲ್ಲೂ ಕೂಡ ಆರಾಧನೆ ಮಾಡ್ತೇವೆ, ಭಕ್ತಿಯಿಂದ ಪೂಜೆಯನ್ನು ಮಾಡ್ತೇವೆ. ಆದರೆ ಲಕ್ಷ್ಮಿ ಆವಿರ್ಭಾವ ಆಗಿದ್ದೆ ಹೇಗೆ? ಇದು ಮುಖ್ಯವಾದಂತಹ ಒಂದು ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಹಾಗೆ ಇದರ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ರಮಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಲಕ್ಷ್ಮಿ ಆವಿರ್ಭಾವ ಆಗಿದ್ದೆ ಹೇಗೆ? ಲಕ್ಷ್ಮಿ ಆವಿರ್ಭಾವ ಮೊದಲಿಗೊಂದು ಶ್ಲೋಕ ಹೇಳ್ಬಿಡೋಣ. ಖಂಡಿತ ಮೇಡಮ್. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿಶ್ಚ ಪ್ರಸೀದ ಮಮ ಸರ್ವದಾ. ಎಲ್ಲ ಮಹಾಲಕ್ಷ್ಮಿ ಹೆಸರುಗಳು ಬಂತು. ಇಂಥ ಮಹಾತಾಯಿ ನನ್ನನ್ನು ರಕ್ಷಿಸು, ಪ್ರಸೀದ, ನನ್ನನ್ನು ಕಾಪಾಡು ಅಂತ ತಾಯಿನ ಬೇಡ್ಕೋತಾ ಲಕ್ಷ್ಮಿ ಆವಿರ್ಭಾವ ಆಗಿದ್ದು ನಮಗೆ ತುಂಬ ವಿಶೇಷವಾಗಿ ಸಿಕ್ಕೋದು ಶ್ರೀಮದ್ ಭಾಗವತ ಪುರಾಣ. ಶುಕ ಮಹರ್ಷಿಗಳು ಪರೀಕ್ಷಿತ ಮಹರ್ಷಿಗೆ ಹೇಳ್ತಾರೆ. ಸಂದರ್ಭ ಹೇಗಪ್ಪ ಅಂದರೆ, ನಮಗೆಲ್ರಿಗೂ ಗೊತ್ತರು ಸಮುದ್ರ ಮಥನ ನಡೆಯಿತು. ಯಾವ ಸಮುದ್ರ ಮಥನ? ಕ್ಷೀರ ಸಮುದ್ರ ಮಥನ. ಭೂಲೋಕದಲ್ಲಿ ನಡೆದಿದ್ದು ಅಲ್ಲ. ಕ್ಷೀರ ಸಮುದ್ರ ಮಥನ ನಡೆದಾಗ ಅದರಿಂದ ಅನೇಕ ರೀತಿಯಾದಂತಹ ವಸ್ತುಗಳು ಉತ್ಪತ್ತಿ ಆಯಿತು. ವಿಷ ಉತ್ಪತ್ತಿ ಆಯಿತು, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವ, ಅಪ್ಸರಾಸ್ತ್ರೀಯರು ಎಲ್ಲರೂ ಉತ್ಪತ್ತಿ ಆಯಿತು. ಚಂದ್ರನೂ ಉತ್ಪತ್ತಿಯಾದ. ಆಮೇಲೆ ಮಹಾಲಕ್ಷ್ಮಿ ಆವಿರ್ಭಾವ ಆಗಿ ಬಂದರು ನೋಡಿ. ಇದು ಭಾಗವತದಲ್ಲಿ ಬಹಳ ಬಹಳ ಆನಂದಕರವಾದಂತಹ ಪ್ರಸಂಗ. ಈ ಮಹಾಲಕ್ಷ್ಮಿ ಆವಿರ್ಭಾವ ಆಗಿರೋದನ್ನು ಭಾಗವತದಲ್ಲಿ ಆಧಾರವಾಗಿ ಇಟ್ಟುಕೊಂಡು ನಮ್ಮ ದಾಸವರೇಣ್ಯರಾದಂತಹ ವಾದಿರಾಜರು ಲಕ್ಷ್ಮೀ ಶೋಭಾನೆ ಅಂತ ಬರೀತಾರೆ. ನಮ್ಮ ಶಂಕರಾಚಾರ್ಯರು ಕನಕಧಾರ ಅಂತ ಬರೀತಾರೆ. ಇನ್ನು ನಮಗೆ ಗೊತ್ತಿರೋ ಹಾಗೆ ಶ್ರೀ ಸೂಕ್ತದಲ್ಲಿ ತಾಯಿದು ವರ್ಣನೆ ಬರುತ್ತೆ. ಇವು ಎಲ್ಲವೂ ಸಹನೂ ಲಕ್ಷ್ಮಿ ಆವಿರ್ಭಾವ ಆಗಿದ್ದು ವರ್ಣನೆ ಬರುತ್ತೆ. ವಾದಿರಾಜರು ಇದಕ್ಕೆ ವರ್ಣನೆ ಕೊಡಬೇಕಾದ್ರೆ ಅಲ್ಲಿ ಒಂದು ಪ್ರಸಂಗ. ತಮ್ಮ ಶಿಷ್ಯನಿಗೆ ಅಪಮೃತ್ಯು ಪರಿಹಾರ ಮಾಡಿ ಶಿಷ್ಯನ ಹೆಂಡತಿಗೆ ಸೌಮಂಗಲ್ಯ ಭಾಗ್ಯ ಕೊಡೋದಕ್ಕೋಸ್ಕರ ಈ ಲಕ್ಷ್ಮೀ ಶೋಭನೆ ರಚನೆ ಮಾಡಿದ್ರು. ಅದಕ್ಕೆ ಇವತ್ತಿಗೂ ಮದುವೆ ಮನೆಗಳಲ್ಲಿ ಲಕ್ಷ್ಮೀ ಶೋಭನೆ ಹಾಡೋದು ಆವತ್ತಿನಿಂದಲೂ ಇವತ್ತಿನ ತನಕ ಪದ್ಧತಿಯಾಗಿ ಬಂದಿದೆ. ಮಹಾಲಕ್ಷ್ಮಿ ಸಮುದ್ರದಿಂದ ಆವಿರ್ಭಾವ ಆದ್ಲು ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರನೇ ಅವಳಿಗೆ ಕ್ಷೀರಸಾಗರ ಪುತ್ರಿ ಅಂತ ಹೇಳ್ತೀವಿ. ಕ್ಷೀರ ಸಮುದ್ರ ರಾಜ ತನಯಾ, ಸ್ತ್ರೀಲಿಂಗ, ತನಯಾ ಅವಳು ಮಗಳು, ಕ್ಷೀರ ಸಮುದ್ರ ರಾಜನ ಮಗಳು. ಇನ್ನು ಸಮುದ್ರ ರಾಜನ ಪುತ್ರಿ ನಾವು ಕನ್ನಡದಲ್ಲಿ ಹೇಳಿಬಿಡ್ತೀವಿ. ಹಾಗೆ ಅವಳಿಗೆ ಈ ಹೆಸರುಗಳು ಬರೋದಕ್ಕೆ ಕ್ಷೀರಸಾಗರದಲ್ಲಿ ಉದ್ಭವ ಆಗಿ ಬಂದಿದ್ದರಿಂದ ಅವಳು ಈ ಹೆಸರುಗಳಿಂದ ಕರೀತೀವಿ. ಅವಳು ಉದ್ಭವ ಆಗಿ ಬಂದಾಗ ಅವಳು ಒಂದು ತೇಜಸ್ಸಿನಿಂದ ಬೆಳಗುತ್ತಾ ಇದ್ದಾಳಂತೆ. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಆ ರೀತಿಯಾಗಿ 1000 ಕೋಟಿ ಸೂರ್ಯ ಪ್ರಕಾಶರು ಬೆಳಗಿದ್ರೆ ಹೇಗೆ ಬೆಳಗುತ್ತಾ ಇದ್ದಾಳೋ ಹಾಗೆ ಬೆಳಗುತ್ತಾ ಇದ್ದಾಳೆ. ಅವಳ ಒಂದು ರೂಪ, ಅವಳ ಯೌವನ, ಅವಳ ಸೌಂದರ್ಯ ಯಾರೇ ಕಣ್ಣಿಗೂ ಸಹ ಆನಂದ ಕೊಡುವಂತಹ ಸೌಂದರ್ಯವಾಗಿ ಬಂದಿದ್ದಾಳೆ. ಇದನ್ನೇ ನಮ್ಮ ವಾದಿರಾಜರು ಹೇಳಬೇಕಾದ್ರೆ, ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಮಹಾತಾಯಿ ಉದ್ಭವ ಆಗಿ ಬಂದಾಗ ಅವಳ ಆ ಸೌಂದರ್ಯನ ನೋಡಿದಂತಹ ಇಂದ್ರಾದಿ ದೇವತೆಗಳು ಎಲ್ಲರೂ, ಯಾಕೆಂದರೆ ಕ್ಷೀರಸಾಗರನ ಕಡಿತಾ ಇರ್ತಾರೆ, ದೈತ್ಯರು ಕಡಿತಾ ಇರ್ತಾರೆ, ದೇವತೆಗಳು ಕಡಿತಾ ಇರ್ತಾರೆ, ಎಷ್ಟೋ ಪದಾರ್ಥಗಳು ಉತ್ಪತ್ತಿಯಾಗಿ ಬರುತ್ತೆ. ಇದು ದೇವೇಂದ್ರ ಮಹಾಲಕ್ಷ್ಮಿ ಆವಿರ್ಭಾವ ಆಗಿ ಬಂದಿದ್ದು ನೋಡಿ ಅವಳ ಸೌಂದರ್ಯಕ್ಕೆ ಮನಸೋತಂಥ ದೇವೇಂದ್ರ ಅವಳನ್ನು ಕರೆದು ಅವಳಿಗೆ ಒಂದು ಸಿಂಹಾಸನ ಹಾಕ್ತಾನೆ. ನಮ್ಮ ದಾಸರು ಹೇಳ್ತಾರೆ, ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು. ಒಂದೊಂದು ಕೇಶವ ನಾಮಕ್ಕೆ ಒಂದೊಂದು ಆಭರಣ. ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ, ನಾರಾಯಣ ನಿಮ್ಮ ನಾಮ ತಾಳಿ ಪದಕವೋ, ಮಾಧವ ನಿಮ್ಮ ನಾಮ ಸುರಗಿ ಸಂಪಿಗೆ ಮೊಗ್ಗು, ಗೋವಿಂದ ನಿಮ್ಮ ನಾಮ ಗೋಧಿಯ ಸರವು. ಶ್ರೀ ಮಹಾಲಕ್ಷ್ಮಿಯ
ಅಲಂಕರಿಸಿ ಕರೆದರು. ಇಂದ್ರ, ಅಮ್ಮ ನಿನಗೆ ಸಿಂಹಾಸನ ಹಾಕಿದ್ದೀನಿ ಬಾ ತಾಯಿ ಅಂತ ಲಕ್ಷ್ಮಿ ಸಮುದ್ರದಲ್ಲಿ ಆವಿರ್ಭಾವ ಆಗಿ ಬಂದ ಮೇಲೆ ಅವಳ ಆ ಸೌಂದರ್ಯ, ಆ ಯೌವನ, ಅವಳ ರೂಪ, ಅವಳ ಅಲಂಕಾರ ಇದನ್ನು ನೋಡಿ ನಿಬ್ಬೆರಗಾದಂತಹ ಇಂದ್ರ ಅವಳನ್ನು ಕರೆದು ಸಿಂಹಾಸನದಲ್ಲಿ ಕುಳ್ಳಿಸ್ತಾನೆ. ಎಲ್ಲ ಕಾಮಧೇನು ಆಗಲೇ ಆವಿರ್ಭಾವ ಬಂದಿರುತ್ತಲ್ವ ಸಮುದ್ರದಿಂದ. ಕಾಮಧೇನು ತನ್ನ ಸಂತಾನದ ಎಲ್ಲರನ್ನೂ ಕರ್ಕೊಂಡು ಬಂದು ಚಿನ್ನದ ಕೊಡುಗಳಲ್ಲಿ ಹಾಲನ್ನು ತಗೊಂಬರ್ತಾಳೆ. ನದೀ ದೇವತೆಗಳು, ನಾವು ಹೇಳ್ತೀವಿ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಇವರು ಎಲ್ಲರೂ ಸಹನೂ ಚಿನ್ನದ ಬಿಂದಿಗೆಗಳಲ್ಲಿ ಅಮ್ಮನ ಅಭಿಷೇಕಕ್ಕೆ ಅಂತ ಹೇಳಿಬಿಟ್ಟು ತೀರ್ಥಗಳನ್ನ ತಗೊಂಬರ್ತಾರೆ. ಋಷಿ ಮುನಿಗಳೆಲ್ಲರೂ ಬರ್ತಾರೆ. ಅಮ್ಮ ಯಾವ ವರ್ಣ ಇದ್ದಾಳೆ? ಚಿನ್ನದ ಬಣ್ಣ ಇದ್ದಾಳೆ. ಇದನ್ನು ನೋಡಿದಂತಹ ಋಷಿಗಳು ಅಮ್ಮನಿಗೆ ಅಭಿಷೇಕ ಮಾಡ್ತಿದ್ರೆ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ದೇವಿಗೆ ಶ್ರೀ ಸೂಕ್ತ ಹೇಳಿ ಅಭಿಷೇಕ ಮಾಡಿದ್ರು. ಎಲ್ರಿಗೂ ಶ್ರೀ ಸೂಕ್ತ ಬರುತ್ತಾ? ಇನ್ನು ಬೇರೆಯವರು, ನಮ್ಮಂಥವರು ನಿಮ್ಮಂಥವರು ನಿಂತಿದ್ದೀವಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ನಾರಾಯಣಿ ನಮೋಸ್ತುತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.